ನಾನು ಮೊದಲೇ ಹೇಳಿದ ಹಾಗೆ ಇವತ್ತಿನ ಮಂತ್ರದಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ. ಎಲ್ರಿಗೂ ಎಷ್ಟೆಲ್ಲ ಪ್ರಶ್ನೆಗಳಿದೆಯಲ್ವಾ, ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಇದು ನನ್ನ ಫೇವ್ರೆಟ್ ಮಂತ್ರ ಅಂತ ಕೂಡ ಹೇಳಿದ್ದೆ, ಅಂದರೆ ನನ್ನ ಪರ್ಸ್ನಲ್ ಫೇವ್ರೆಟ್. ಇಲ್ಲಿವರೆಗೂ ನಿಮಗೆ ಪಾಠ ಆಗಿರೋ ಸರ್ ಕಡೆಯಿಂದ, ಆಮೇಲೆ ನಮ್ಮ ಎಪಿಸೋಡ್ಗಳಲ್ಲಿ ಬಂದಿರೋ ಮಂತ್ರಗಳಲ್ಲೇ ಇದು ತುಂಬ ಶ್ರೇಷ್ಠವಾದ ಮಂತ್ರ, ತುಂಬ ಇಷ್ಟವಾದ ಮಂತ್ರ ಅಂತ ಹೇಳಬಹುದು. ಇದರಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೂ ಅರ್ಥ ಸಿಕ್ಬಿಡುತ್ತೆ. ಯಾಕೆ ಅಂದರೆ ತುಂಬ ಜನಕ್ಕೆ ಈ ಕರ್ಮಫಲಗಳ ಬಗ್ಗೆ ತಿಳ್ಕೋಬೇಕು, ಕರ್ಮಫಲದ ಎಫೆಕ್ಟ್ ಹೇಗಾಗತ್ತೆ, ಅದರ ಎಫೆಕ್ಟಿಂದ ನಾವು ಪ್ರತಿ ಸಾರಿ ಜನ್ಮ ಹೇಗೆ ತೊಗೊಳ್ತೀವಿ, ಏನಾಗಿ ಹುಟ್ತೀವಿ, ಏನೆಲ್ಲ ಅನುಭವಿಸ್ತೀವಿ, ಸುಖಾನೇ ಆಗಲಿ ದುಃಖಾನೇ ಆಗಲಿ ಕಷ್ಟನೇ ಆಗಲಿ ನೋವೇ ಆಗಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಆಗೋದಕ್ಕೆ ಈ ಕರ್ಮಫಲಗಳೇ ಮೂಲ ಕಾರಣ ಅಂತ ಎಲ್ರಿಗೂ ಗೊತ್ತು. ಆದರೆ ಇದರ ಎಫೆಕ್ಟ್ ಹೇಗಾಗತ್ತೆ, ಯಾವ ಕರ್ಮಕ್ಕೆ ಏನು, ಯಾವ ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋ ಕೆಲವು ಕಲ್ಪನೆಗಳು ಎಲ್ಲರಲ್ಲೂ ಇದೆ. ಏನು ಮಾಡಿದ್ರೆ ಏನಾಗುತ್ತೆ, ನಾವು ಏನು ಮಾಡಿದ್ರೆ ಏನಾಗಿ ಹುಡ್ತೀವಿ ಅಂತ ತುಂಬ ಜನರಿಗೆ ಪ್ರಶ್ನೆಗಳಿದೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಮೊನ್ನೆನೂ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಅವ್ರ ಹೆಸರು ನಾನು ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಹೇಳ್ತೀನಿ. ಯಾವುದೋ ಹಿಂದಿನ ಕರ್ಮದ ಫಲಗಳಿಂದ, ಯಾವುದೋ ಪುಣ್ಯ ಕರ್ಮಗಳಿಂದಾಗಿ ನಾನು ವೆಜಿಟೇರಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಅದು ನನ್ನ ಕರ್ಮಗಳ ಫಲ ಇರಬಹುದಾ ಅಂತಲೂ ಕೇಳಿದ್ದಾರೆ. ನಾವು ಮನುಷ್ಯರಾಗಿ ಹುಟ್ಟೋದೇ ನಮ್ಮ ಕರ್ಮದ ಒಳ್ಳೆ ಫಲ ಅಂತ ಹೇಳಬಹುದು, ನಮ್ಮ ಪುಣ್ಯ ಕರ್ಮ ಅಂತ ಹೇಳಬಹುದು. ಯಾಕೆ ಅಂದರೆ ಮನುಷ್ಯರೆಲ್ಲರೂ ವೆಜಿಟೇರಿಯನ್ಸೇ ಬೈ ನೇಚರ್, ಪ್ರಾಕೃತಿಕವಾಗಿ ಮನುಷ್ಯರೆಲ್ಲರೂ ವೆಜಿಟೇರಿಯನ್ಸೇ. ಇದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಮುಂದೆ ಮಾತಾಡೋಣ. ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಕರ್ಮ ಅಂದರೆ ನಾವು ಯಾವುದೋ ನಮ್ಮ ತಂಗಿಗೋ, ನಮ್ಮ ಅಕ್ಕನಿಗೋ, ನಮ್ಮ ಅಣ್ಣ ತಮ್ಮನಿಗೋ, ಅಪ್ಪ ಅಮ್ಮನಿಗೋ, ಅತ್ತೆ ಮಾವನಿಗೋ, ಸ್ನೇಹಿತರಿಗೋ, ಗೊತ್ತಿರೋರಿಗೆ, ನಮ್ಮವರಿಗೆ ನಾವೇನಾದರೂ ಅನ್ಯಾಯ ಮಾಡಿ, ಮೋಸ ಮಾಡಿ, ನೋವುಂಟು ಮಾಡಿ, ಹೀಗೆಲ್ಲ ಮಾಡಿದ್ರಿಂದ ನನಗೆ ನನ್ನ ಅಕ್ಕ ತಂಗಿಯಿಂದನೋ ಯಾರಿಂದನೋ ನನಗೆ ಮೋಸ ಆಗಿದೆ, ಅಣ್ಣ ತಮ್ಮಂದ್ರಿಂದ ಮೋಸ ಆಗಿದೆ, ಹೀಗೆಲ್ಲ ನನಗೆ ಮೋಸ ಮಾಡಿದ್ದಾರೆ, ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ತುಂಬ ನೋವು ಕೊಟ್ಟಿದ್ದಾರೆ, ದುಃಖ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಅನುಭವಿಸ್ತಾರೆ. ಏನಾದರೂ ಅವ್ರಿಗೆ ಕೆಟ್ಟದಾಗ್ಬಿಟ್ರೆ ಹಾಂ ನೋಡು ನನಗಿಷ್ಟೆಲ್ಲ ಮಾಡಿದ್ರು ಅದಕ್ಕೆ ಹೀಗಾಗಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ವೇದಗಳಲ್ಲೆಲ್ಲೂ ವ್ಯಕ್ತಿಗತವಾದ ಯಾವುದೇ ವಿಷಯಗಳು ಬರಲ್ಲ. ವೇದಗಳು ಇರೋದು ವಸ್ತುನಿಷ್ಠ ಹೊರತು ವ್ಯಕ್ತಿನಿಷ್ಠ ಅಲ್ಲ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ. ಇಲ್ಲಿ ಏನೇ ಮಾಡಿದ್ರು ವೇದಗಳಲ್ಲಿ ಅಂತಲ್ಲ, ವೇದಗಳು ಅಂದರೆ ಜ್ಞಾನ, ಜ್ಞಾನ ಅಂದರೆ ನೇಚರ್. ಸೊ ನೇಚರಲ್ಲಿ ನಾವು ಏನೇ ಮಾಡಿದ್ರು ಅದು ಇಡೀ ಸಮಾಜಕ್ಕೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅದರ ಮೇಲೆ ನಮ್ಮ ಕರ್ಮಗಳು ಕ್ಯಾಲ್ಕುಲೇಟ್ ಆಗುತ್ತೆ. ನಾವು ಯಾರೋ ಒಬ್ಬ ಪರ್ಸನ್ನ ನೋಯಿಸ್ತೀವಿ, ಅದು ಕೂಡ ಕೌಂಟ್ ಆಗುತ್ತೆ. ಇನ್ನು ಒಬ್ಬ ಪರ್ಸನನ್ನು ನೋಯಿಸಿರೋದಾಗಲಿ, ದುಃಖ ಕೊಟ್ಟಿರೋದಾಗಲಿ, ಅವರಿಗೆ ಅನ್ಯಾಯ ಮಾಡಿರೋದಾಗಲಿ, ಮೋಸ ಮಾಡಿರೋದಾಗಲಿ, ಇದೆಲ್ಲನೂ ಕೂಡ ಕೌಂಟ್ ಆಗುತ್ತೆ. ಆದರೆ ವಿಶಾಲವಾಗಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಸಮಾಜಕ್ಕೆ ನಮ್ಮಿಂದ ಏನು ಎಫೆಕ್ಟ್ ಆಗ್ತಾಯಿದೆ, ನಮ್ಮ ಕೊಡುಗೆ ಏನು, ನಮ್ಮ ಒಳ್ಳೆಯದೇನು, ನಾವು ಮಾಡೋ ಕೆಲಸಗಳಿಂದ, ಕರ್ಮಗಳಿಂದ, ಆ್ಯಕ್ಷನ್ಸಿಂದ, ಯೋಚನೆಗಳಿಂದ, ಪ್ರತಿಯೊಂದರಿಂದನೂ ಇಡೀ ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗ್ತಾ ಇದೆ, ಅದರ ಮೇಲೆ ಎಷ್ಟು ಕೆಟ್ಟ ಎಫೆಕ್ಟ್ ಆಗ್ತಾ ಇದೆ, ಇದರ ಮೇಲೆ ನಮ್ಮ ಕರ್ಮಗಳು ಡಿಸೈಡ್ ಆಗುತ್ತೆ. ತುಂಬ ಜನರಿಗೆ ಹೀಗೆ ಕರ್ಮಫಲಗಳ ಬಗ್ಗೆ ಎಷ್ಟೊಂದು ತಪ್ಪು ಕಲ್ಪನೆಗಳು, ಅಯ್ಯೋ ಹೀಗೆ ಮಾಡಿದ್ದೀನಿ, ಹೀಗೆ ಅನುಭವಿಸ್ತಾ ಇದ್ದೀನಿ, ಹೀಗೆಲ್ಲ ಅಂದ್ಕೊಳ್ತಿರ್ತೀವಲ್ವ. ಈ ಮಂತ್ರದ ಎಕ್ಸ್ಪ್ಲನೇಷನ್, ಇದನ್ನು ಬಿಡಿಸಿ ಬಿಡಿಸಿ ಇದರ ಡೀಟೇಲ್ಸ್ ಹೇಳ್ತಾ ಹೋದ ಹಾಗೆ, ಇದರ ಡೆಪ್ತಿಗೆ ಹೋದ ಹಾಗೆ, ನಿಮ್ಮ ಎಷ್ಟು ಡೌಟ್ಸ್ ಪ್ರಶ್ನೆಗಳು ಎಲ್ಲ ಇದೆಯೋ ಅವೆಲ್ಲದಕ್ಕೂ ಈ ಮಂತ್ರದಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ. ಆದರೂ ಏನಾದರೂ ಪ್ರಶ್ನೆಗಳಿದ್ದರೆ ಮುಂದೆ ನಾವು ಚರ್ಚೆ ಮಾಡೋಣ. ಈ ಮಂತ್ರ ಹೆಚ್ಚು ಕಡಿಮೆ ಒಂದು 4ರಿಂದ 5 ಪಾಠಗಳವರೆಗೂ ಇದರ ಎಕ್ಸ್ಪ್ಲನೇಷನ್ ಬರುತ್ತೆ. ಇವತ್ತಿಂದ ತುಂಬ ಅದ್ಭುತವಾದ ವಿಚಾರಗಳಿದೆ ಅಂತ ಈ ಮುಂಚೆನೇ ಹೇಳಿದ್ದೆ. ಎಲ್ಲರೂ ತುಂಬ ಜಾಗೃತೆಯಿಂದ, ತುಂಬ ಆಳವಾಗಿ, ತುಂಬ ಪೇಷನ್ಸಿಂದ ಈ ಒಂದು ಪಾಠಗಳನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಇದರಲ್ಲಿ ತುಂಬ ವಿಷಯಗಳು ಇರೋದ್ರಿಂದ ಇದು ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟವಾಗುತ್ತೆ ಮಂತ್ರ ಅಂತ ಹೇಳ್ತಾ ಇವತ್ತಿನ ಪಾಠನ ಶುರು ಮಾಡೋಣ. ಈ ಕರ್ಮದ್ದೇನೋ ಟೋಟಲ್ ಅಂತ ಹೇಳದ್ನಲ್ಲ, ಇದಕ್ಕೇನು ಆಧಾರ, ವೇದದಲ್ಲಿ ಏನಾದ್ರು ಅದಕ್ಕಿದೆಯಾ? ಇದೆ, ಅದೇ ಮುಂದಿನ ಮಂತ್ರ. ನ ಕಿಲ್ಬಿಷ ಮಾತ್ರ ನಾಧಾರೋ ಅಸ್ತಿ ನ ಯನ್ಮಿತ್ರೈ ಸಮಮಮಾನ ಏತಿ ಅನೂನಂ ಪಾತ್ರಂ ನಿಹಿತಂ ನ ಏತತ್ ಪಕ್ತಾರಂ ಪಕ್ವಃ ಪುನರಾವಿಶಾತಿ. ಏತತ್ ಪಕ್ತಾರಂ ಪಕ್ವಃ ಪುನರಾವಿಶಾತಿ. ಈ ಮಂತ್ರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನು ಬೇರೆ ಬೇರೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನು 16 ಮಂತ್ರಗಳಿದೆ. ಅವುಗಳ ಸಾರಾಂಶವನ್ನು ಮನಸ್ಸಲ್ಲಿಟ್ಕೊಂಡು ಈ ಮಂತ್ರವನ್ನು ನಾನು ವಿವರಣೆ ಕೊಡ್ತಾ ಇದ್ದೀನಿ.
ಅತ್ರ ಇದರಲ್ಲಿ ನ ಕಿಲ್ಬಿಷಂ. ಕಿಲ್ಬಿಷ ಅಂತಂದರೆ ನಾವು ಈ ಪಾತ್ರೆ ಒಳಗೆ ಕಿಲ್ಬು ಅಂತೀವಲ್ಲ, ಕಿಲ್ಬು ಅಂದ್ರೇನು? ಏನೋ ಕೊಳೆ, ಏನೋ ಅವ್ಯವಸ್ಥೆ, ಏನೋ ಸರಿಯಾಗಿಲ್ಲದೆ ಇರತಕ್ಕಂಥದ್ದು. ಅಂದರೆ ಒಂದು ಅವ್ಯವಸ್ಥೆ. ಅದಕ್ಕೆ ಹೀಗೆ ಅಂತ ಹೇಳೋಕ್ಕಲ್ಲ ಸರ್, ಅಲ್ಲಿ ನಿಯಮವೂ ಇಲ್ಲ, ವ್ಯವಸ್ಥೆ ಇಲ್ಲ, ಏನೋ ಹೇಗೋ ಆಗುತ್ತೆ ಅನ್ನುವಂಥ ಅನಿಯಮಿತತೆ, ಇರೆಗ್ಯುಲಾರಿಟಿ, ಆ ಥರದ್ದೇನಾದರೂ ಇದ್ದರೆ ಅದನ್ನು ಕಿಲ್ಬಿಷ ಅಂತ ಕರಿತೀವಿ ನಾವು. ಆದರೆ ಅತ್ರ ಇದರಲ್ಲಿ ಕಿಲ್ಬಿಷಂ ನ, ಆ ಥರದ ಯಾವುದೇ ಒಂದು ದೋಷವು ಇದರಲ್ಲಿಲ್ಲ, ಇರೆಗ್ಯುಲಾರಿಟೀಸ್ ಇದರಲ್ಲಿಲ್ಲ, ಪರ್ಫೆಕ್ಟಾಗಿದೆ ಅಂತ. ಯಾವುದಿದು ಅತ್ರ ಇಲ್ಲಿ ಅಂತಂದರೆ, ಜಗತ್ತಿನಲ್ಲಿ ಯಾವ ಯಾವ ನಿಯಮಗಳಿವೆಯೋ, ಭಗವಂತನಿಂದ ನಿರ್ಮಿಸಲ್ಪಟ್ಟ ನಿಯಮಗಳಿವೆಯೋ, ಆ ಎಲ್ಲ ನಿಯಮಗಳೂ ಕೂಡ ಪರ್ಫೆಕ್ಟ್ ಆಗಿದೆ. ಅದರಲ್ಲಿ ಯಾವುದೇ ತರಹದ ಲೋಪದೋಷಗಳು ಇಲ್ಲ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇಲ್ಲ. ಮನುಷ್ಯರ ವ್ಯವಸ್ಥೆ ಒಳಗೆ ಏನಾಗುತ್ತೆ ನೋಡಿದ್ರೆ ಇದು ಅರ್ಥ ಆಗ್ಬಿಡುತ್ತೆ ನಮಗೆ. ಮನುಷ್ಯರ ವ್ಯವಸ್ಥೆ ಇದು ಒನ್ ವೇ ಸರ್, ಈ ಕಡೆ ಬರಬಹುದು, ಆ ಕಡೆ ಬರಹಂಗಿಲ್ಲ. ಬಂದ್ಬಿಡ್ತೀನಿ ಆ ಕಡೆ. ಅವ್ನು ಕಾಯ್ತಾ ಇರ್ತಾನೆ, ಪೊಲೀಸ್ನವ್ನು ಹಿಡಿತಾನೆ. ಇನ್ನು ಬಂದ್ಬಿಟ್ಟೆ ಸರ್, ಒಂದು 50 ರೂಪೀಸ್ ಕೊಟ್ಬಿಟ್ರೆ ಏನಾಯ್ತು, ಇವಾಗ ಅಡ್ಜಸ್ಟ್ ಆಗೋಯ್ತು ರೂಲ್ಸ್. ಯಾರ ಕೈಲಿದೆ ಅದು? ಆ ಪೊಲೀಸ್ ಅಪ್ಪನ ಕೈಲಿದೆ. ಹಿ ಕ್ಯಾನ್ ಚೇಂಜ್ ದ ರೂಲ್ಸ್. ಕಾನೂನಿದೆ. ಕಾನೂನಿದ್ದರೂ ಕೂಡ ಕಾನೂನ ವಿರೋಧ ನಾವು ಮಾಡಿದ್ರೆ, ಆ ಕಾನೂನ ವಿರೋಧ ಮಾಡಿದ್ರಿಂದ ಏನು ಶಿಕ್ಷೆ ಸಿಗಬೇಕೋ ಆ ಶಿಕ್ಷೆಯನ್ನು ನುಣುಚ್ಕೊಳ್ಬಹುದು. ಯಾವ ಕಾನೂನಿದು? ಮನುಷ್ಯ ನಿರ್ಮಿತ ಕಾನೂನು. ಅರೆ ಭಗವಂತನಿಂದ ನಿರ್ಮಿತವಾದ ಕಾನೂನು ಏನಿದೆ, ಈ ಕಾನೂನಿನಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಏನೇ ಮಾಡಿ, ಏನು ಬೇಕಾದರೂ ಮಾಡಿ ನೀವು. ಹಾಗಿದೆ ಕಾನೂನು, ಅದು ಅನುಭವಿಸ್ಬೇಕಷ್ಟೇ. ಈ ನನಗೇನೋ ಜ್ವರ ಒದ್ದಾಡ್ತಾ ಇದ್ದೀನಿ 2-3 ದಿವಸದಿಂದ. ನಾನು ಈ ಜ್ವರಕ್ಕೆ ನಾನು ಯಾರನ್ನೂ ಅನ್ನೋ ಹಾಗಿಲ್ಲ. ಎಲ್ಲೋ ನನ್ನ ಆಹಾರದಲ್ಲೋ, ಎಲ್ಲೋ ನನ್ನ ವಿಹಾರದಲ್ಲೋ, ಎಲ್ಲೋ ನನ್ನ ವ್ಯವಹಾರದಲ್ಲೋ ಏನೋ ವ್ಯತ್ಯಾಸ ಮಾಡಿದ್ದೀನಿ. ಸರಿಯಾಗಿ ವಿಶ್ರಾಂತಿ ತೊಗೊಂಡಿಲ್ಲ, ಅಥವಾ ಸರಿಯಾಗಿ ವ್ಯಾಯಾಮ ಮಾಡಿಲ್ಲ, ಸರಿಯಾಗಿ ಪ್ರಾಣಾಯಾಮ ಮಾಡಿಲ್ಲ, ಏನೋ ಒಂದು ತಪ್ಪು ಮಾಡಿದ್ದೀನಿ. ಆ ತಪ್ಪಿಗೆ ಪನಿಷ್ಮೆಂಟ್ ಏನೋ ಜ್ವರ ಅನುಭವಿಸ್ಬೇಕಪ್ಪ ಅಷ್ಟೇ. ನಾ ಏನು ಮಾಡಿದ್ರೂ ಈ ಜ್ವರದಿಂದ ನಾನು ನನ್ನನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಸರ್ ಹೋಗ್ಬಿಟ್ಟು ಒಂದು ಇದು ಇಂಜೆಕ್ಷನ್ನ ತೊಗೊಂಡ್ಬಿಟ್ರೆ ಹೋಗ್ಬಿಡುತ್ತಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗುತ್ತೆ. ಆದರೆ ಒಳಗಿರ್ತಕ್ಕಂಥ ಏನು ಕಸ ಕೊಳೆ ಇದೆ ಅದು ಹೊರಕ್ಕೆ ಬರೋದನ್ನು ಅದು ಹಾಗಾಗತ್ತೆ. ಈ 4 ದಿವಸ ಆದಮೇಲೆ ತಿರ್ಗಾ ಜ್ವರ ಬರುತ್ತೆ. ಈ ಒಂದು ಜ್ವರ ಬಂದಿರತಕ್ಕಂಥ ಯಾಕೆ ಅಂತಂದರೆ ಶರೀರದೊಳಗೆ ಇರ್ತಕ್ಕಂಥ ಕೊಳೆಯನ್ನು ಆಚೆಗೆ ತೆಗೆಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಕ್ರಿಯೆ. ಇದ್ಯಾವುದು? ಭಗವಂತನ ವ್ಯವಸ್ಥೆ. ರೋಗ ಎನ್ನುವಂಥದ್ದು ನಮ್ಮ ಶತ್ರು ಅಲ್ಲ, ರೋಗ ಎನ್ನುವಂಥದ್ದು ನಮ್ಮ ಮಿತ್ರ. ಬಂದಿದ್ಯಾಕೆ? ಒಳಗಿರೋ ಕೊಳೆಯನ್ನು ಆಚೆಗೆ ತೆಗೆದು ಇದನ್ನು ಕ್ಲೀನ್ ಮಾಡಿ ಚೆನ್ನಾಗಿರು ಅನ್ನಕ್ಕೆ ಬಂದಿರೋದು. ಅದು ಎನಿ ಡಿಸೀಸ್, ಜ್ವರ ಇರಬಹುದು, ಡಯಾಬಿಟೀಸ್ ಇರಬಹುದು, BP ಇರಬಹುದು, ಮೈಗ್ರೇನ್ ಹೆಡೇಕ್ ಇರಬಹುದು, ಅಲ್ಸರ್ಸ್ ಇರ್ಬೋದು, ಕ್ಯಾನ್ಸರ್ ಇರಬಹುದು, ಯಾವುದಾದ್ರೂ ಅಷ್ಟೇ. ಯಾವುದೇ ಕಾಯಿಲೆಯು ಮನುಷ್ಯನಿಗೆ ಬರತಕ್ಕಂಥದ್ದು ಯಾಕೆ ಅಂದರೆ ಅವನಲ್ಲಿರುವ ಕೊಳೆಯನ್ನು ಆಚೆಗೆ ಹಾಕಿ ಅವನನ್ನು ಶುದ್ಧಗೊಳಿಸಲಿಕ್ಕೆ. ಇದನ್ನು ನಾವು ಎಷ್ಟು ಬೇಗ ತಿಳ್ಕೊಂಡ್ರೆ ಅಷ್ಟು ಒಳ್ಳೆಯದು. ಅವಾಗೇನಂತೆ ಸಣ್ಣ ಪ್ರಮಾಣದಲ್ಲೇ ರೋಗವನ್ನು ಅನುಭವಿಸಿ ಮುಗಿಸ್ಬಿಡ್ತೀವಿ. ಅಯ್ಯೋ ಅದನ್ನ ಅನುಭವಿಸೋಕ್ಕಾಗಲ್ಲಪ್ಪ ಅಂತ ಅದನ್ನು ತುಳಿತಾ 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 ಅದು ಆಚೆಗೆ ಬರೋಕ್ಕೆ ಬಿಡಲಿಲ್ಲ ಅಂತಂದರೆ ಒಂದು ಸಲ ಏನಾಗುತ್ತೆ, ಅದು ಜೋರಾಗಿ ಆಚೆಗೆ ಬರುತ್ತೆ. ಅವಾಗೇನಾಗುತ್ತೆ, ಕ್ಯಾನ್ಸರ್ ಸರ್ ಇನ್ಕ್ಯೂರಬಲ್. ಮೊದಲನೇ ದಿವಸ ಕ್ಯಾನ್ಸರ್ ಇನ್ಕ್ಯೂರಬಲ್ ಆಗಿರಲಿಲ್ಲ. ಮೊದಲು ಈ ಥರ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗಿತ್ತು. ಆ ಸಣ್ಣ ಪುಟ್ಟ ತೊಂದರೆಗಳಿಗೆ ನಾವೇನು ಮಾಡಿದ್ವಿ, ಅದಂತ ಹೋದ್ವಿ. ಇದು ನಮಗೆ ಬಂದಿರತಕ್ಕಂಥ ಮಿತ್ರ ಒಳಗಿರೋ ಕೊಳೆಯನ್ನು ತೆಗೆದು ಹಾಕುತ್ತೆ. ಒಂದಷ್ಟು ತೆಗೆದು ಹಾಕಿದ್ರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಸಂತೋಷ, ಕೊನೆಗೆ ಅದರ ಪರಿಣಾಮ ಚೆನ್ನಾಗಿರುತ್ತೆ. ಈ ತಿಳುವಳಿಕೆ ಇಲ್ವಾ, ತುಳಿದ್ವಾ, ಕೊನೆಗೆ ಏನಾಗುತ್ತೆ, ಅದು ಇಟ್ ಬಿಕಮ್ಸ್ ಎ ಕ್ರಾನಿಕ್ ಡಿಸೀಸ್, ಫ್ಯಾಟಲ್ ಡಿಸೀಸ್, ಮಾರಣಾಂತಿಕ ರೋಗವಾಗಿ ಪರಿಣಾಮ ಆಗುತ್ತೆ. ಮೊದಲನೇ ದಿವಸ ಅಲ್ಲಾಗಿದೆ, ಮಾಡಿದವರು ನಾವೇ. ಸರ್ ಏನೋ ಹೀಗಾಗ್ಬಿಟ್ಟಿದೆ, ಒಂದು ಸ್ವಲ್ಪ ಯಾರಿಗಾದ್ರೂ ಲಂಚ ಕೊಟ್ಬಿಟ್ಟು ರಿಶ್ವತ್ ಕೊಟ್ಬಿಟ್ಟು ಇನ್ನು ಪಾಸ್ ಮಾಡ್ಕೊಂಡ್ಬಿಡೋಣ ಅಂತಂದರೆ ಆಗಲ್ಲ, ನಡೆಯಲ್ಲ. ಶರೀರದಲ್ಲಿರುವ ಕೊಳೆ ಆಚೆಗೆ ಬರೋದಕ್ಕೆ ಮಾಡುವ ಪ್ರಯತ್ನಕ್ಕೆ ನಾವು ಸಹಕರಿಸಿ ಆಚೆಗೆ ಅದನ್ನು ಬಿಡಬೇಕೇ ಹೊರತು ಅದಕ್ಕೆ ಬೇರೆ ವಿಧಾನ ಇಲ್ಲ. ದಟ್ ಈಸ್ ದಿ ಓನ್ಲಿ ಸಿಸ್ಟಮ್. ಇಂತಹ ವ್ಯವಸ್ಥೆ ಏನಿದೆ ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಅತ್ರ ಇಂಥ ವ್ಯವಸ್ಥೆಯಲ್ಲಿ ಕಿಲ್ಬಿಷಂ ನ, ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಇಂತಿಂಥ ತೊಂದರೆ ಆಗಿದೆ ಅಂತಂದರೆ ಇಂತಿಂಥ ಸಮಸ್ಯೆಗಳಿಗೋಸ್ಕರನೇ ಈ ತೊಂದರೆ ಆಗಿರೋದು, ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಇದು ಪರಿಹಾರ ಆಗುತ್ತೆ. ಅದು ಮಾಡ್ಕೊಳ್ಳಿಲ್ಲ, ಇದು ಹೀಗೆ ಕಾಡಿಸ್ತಾ ಇರುತ್ತೆ. ಡಯಾಬಿಟೀಸ್ ಬಂದಿದೆ. ಡಯಾಬಿಟೀಸ್ನ ಮೊದಲು ಏನಂತ ಭಾವನೆ ಮಾಡ್ತಾ ಇದ್ರು, ಅದು ಒಂದು ಸೊಮ್ಯಾಟಿಕ್ ಡಿಸೀಸ್ ಅಂತ ಕರಿತಾ ಇದ್ರು. ವಿಜ್ಞಾನ ಇದು. ಸೋಮ ಅಂತಂದರೆ ಶರೀರ ಅಂತ, SOMA ಇಂಗ್ಲೀಷ್ನಲ್ಲಿ.
ಇದು ಒಂದು ಸೊಮ್ಯಾಟಿಕ್ ಡಿಸೀಸ್, ಅಂದರೆ ಶಾರೀರಿಕವಾಗಿರ್ತಕ್ಕಂಥ ಕಾಯಿಲೆ ಅಂತ ಗುರುತಿಸಿದ್ರು. ಆಮೇಲೆ ಅಧ್ಯಯನ ಮಾಡ್ತಾ ಮಾಡ್ತಾ ಅವ್ರಿಗೆ ಅರ್ಥ ಆಯ್ತು, ಓಹೋ ಇದು ಸೊಮ್ಯಾಟಿಕ್ ಡಿಸೀಸ್ ಅಲ್ಲ, ಸೈಕೋ ಸೊಮ್ಯಾಟಿಕ್ ಡಿಸೀಸ್, ಅಂದರೆ ಶಾರೀರಿಕ ಮತ್ತು ಮಾನಸಿಕ ಎರಡೂ ತೊಂದರೆಗಳಿಂದ ಆಗಿರ್ತಕ್ಕಂಥ ರೋಗ ಅಂತ ಗುರುತಿಸ್ಕೊಂಡ್ರು. ಇನ್ನೊಂದಷ್ಟು ವರ್ಷಗಳು ಪ್ರಯೋಗಗಳಾದಮೇಲೆ ಇದು ಸೈಕೋಸೊಮ್ಯಾಟಿಕ್ ಡಿಸೀಸು ಅಲ್ಲ, ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಅರ್ಥ ಮಾಡಿಕೊಂಡು. ಅಂದರೆ ಏನರ್ಥ, ನಮ್ಮ ಜೀವನ ಕ್ರಮ ಇದೆಯಲ್ಲ, ಜೀವನ ರೀತಿ ಇದೆಯಲ್ಲ, ಅದರಲ್ಲಿ ಆಗುವ ವ್ಯತ್ಯಾಸದಿಂದ ಇದು ಬರುತ್ತೆ ಅಂತ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಔಷಧಿ ಅಲ್ಲ. ಇದು ಯಾವ ಕಾರಣ ಈ ಕಾಯಿಲೆ ಬಂದಿರೋದು? ಲೈಫ್ ಸ್ಟೈಲ್ ಡಿಸೀಸ್. ಆದ್ದರಿಂದ ಈ ಕಾಯಿಲೆಯಿಂದ ಪರಿಹಾರ ಬೇಕಾದ್ರೆ ಏನು ಮಾಡಬೇಕು? ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಸಿಂಪಲ್, ಗೊತ್ತಾಗಲ್ವಾ? ಆದರೆ ಇವತ್ತು ಸಮಾಜದಲ್ಲಿ ಯಾರ್ಯಾರಿಗೆ ಈ ಥರದ ಡಯಾಬಿಟೀಸ್ ಇದೆ ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೋ, ಅಥವಾ ಮಾತ್ರೆ ಈ ಡಾಕ್ಟರ್ ಸರೋಲ್ಲ ಆ ಡಾಕ್ಟ್ರು, ಅಲೋಪತಿ ಸರಲ್ಲ ಹೋಮಿಯೋಪತಿ, ಹೋಮಿಯೋ ಸರಲ್ಲ ಆಯುರ್ವೇದ ಅಂತ ತಿರುಗ್ತಾ ಇದ್ದಾರೋ? ಆಗುತ್ತಾ ಇದು? ಖಂಡಿತವಾಗಿ ಆಗೋದಿಲ್ಲ. ಯಾಕೆಂದರೆ ವ್ಯವಸ್ಥೆ ಇರೋದು ಹಾಗೆ. ಅದು ಲೈಫ್ ಸ್ಟೈಲ್ ಡಿಸೀಸ್ ಅಂತಂದಮೇಲೆ ಆ ಡಿಸೀಸ್ ಬರಬಾರದು, ಲೈಫ್ ಸ್ಟೈಲಲ್ಲೇ ಚೇಂಜ್ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ಕ್ಲೋಸ್. ಅಂದರೆ ಈ ಭಗವಂತನ ನಿಯಮಗಳೇನಿದೆ, ಈ ಸರ್ವಶಕ್ತ ವಿಶ್ವಚೇತನದ ನಿಯಮಗಳು ಹೇಗಿದೆ ಅಂತಂದರೆ ಅದರಲ್ಲಿ ನ ಕಿಲ್ಬಿಷಂ, ಯಾವುದೇ ತರಹದ್ದು ಈ ಥರದ ತೊಡಕುಗಳು, ಈ ಥರದ ಸಮಸ್ಯೆಗಳು ಅದರಲ್ಲಿಲ್ಲ. ಪರ್ಫೆಕ್ಟ್ ಆಗಿದೆ. ಎಷ್ಟು ಪರ್ಫೆಕ್ಟು? 100% ಪರ್ಫೆಕ್ಟ್. ಇಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ತುಂಬ ಬುದ್ಧಿವಂತರು ಸೇರಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರು, ಯಾರು ಸಾಧಾರಣರನ್ನಲ್ಲ. ಆದರೆ ಆ ಭಾರತ ಸಂವಿಧಾನಕ್ಕೆ ಕೇವಲ ಒಂದು 60 ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ತಿದ್ದುಪಡಿಯಾಗಿದೆ. ಅಂದರೆ ಏನರ್ಥ? ಊಹೆ ಮಾಡೋಕ್ಕಾಗಿಲ್ಲ, ಪರ್ಫೆಕ್ಟ್ ಅಂತ ಮಾಡೋಕ್ಕಾಗಲೇ ಇಲ್ಲ, ಕೇವಲ 60 ವರ್ಷದಲ್ಲಿ. ಆದರೆ ಭಗವಂತನ ಕಾನೂನುಗಳು ಏನಿದೆ, ಅದು ಈ ವೇದ ಮಂತ್ರಗಳು ಅಂತ ನಾವೇನು ಹೇಳ್ತೀವಿ, ವೇದಗಳು ಅಂತ ಹೇಳ್ತೀವಲ್ಲ, ಇದು ಲಕ್ಷಾಂತರ ವರ್ಷಗಳಿಂದ ಬಂದಿದೆ, ಒಂದೇ ಒಂದು ತಿದ್ದುಪಡಿ ಆಗಿಲ್ಲ. ಈಗ ನ ಕಿಲ್ಬಿಷ ಮಾತ್ರ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಭಗವಂತನ ವ್ಯವಸ್ಥೆಯಲ್ಲಿ, ಭಗವಂತನ ನ್ಯಾಯ ವ್ಯವಸ್ಥೆಯಲ್ಲಿ, ಭಗವಂತನ ನಿಯಮಗಳಲ್ಲಿ ಯಾವುದೇ ತರಹದ ದೋಷಗಳಿಲ್ಲ, ಹಾಗೆ ನಡೆಯುತ್ತೆ. 10,000 ವರ್ಷಗಳ ಹಿಂದೆ ಏನು ನಿಯಮ ಇತ್ತು ಇವತ್ತು ಅದನ್ನು ಇನ್ನು 10,000 ವರ್ಷಗಳಾದರೂ ಕೂಡ ನಿಯಮ ಹಾಗೇನೆ, ಬದಲಾವಣೆ ಆಗೋದಿಲ್ಲ. ಕೇವಲ ಡಯಾಬಿಟೀಸ್ ಒಂದೇ ಇಲ್ಲ, ಬಹಳಷ್ಟು ರೋಗಗಳು ಇವತ್ತೇನಿದೆ ಅವೆಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸೀಸಸ್ಸೇ. ಲೈಫ್ ಸ್ಟೈಲ್ ಅಂತಾರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀವಿ, ಏನು ಮಾಡ್ತೀವಿ, ಮಲಕೋತೀವಿ ಅನ್ನೋದು ಅಷ್ಟೇ ಅಲ್ಲ, ಏನು ಆಲೋಚನೆ ಮಾಡ್ತೀವಿ ಅನ್ನೋದು ಕೂಡ ಜೀವನದ ಅಂಗ. ಎಷ್ಟೇ ಮಾತ್ರೆ ನಾನು ತೊಗೊಂಡ್ರು ಕೂಡ ಅವನ ಮನೆ ಹಾಳಾಗಿ ಹೋಗ, ಇವನಿಂದ ನಂಗೆ ಅನ್ಯಾಯ ಆಯಿತು, ಈ ಥರ ಮಾತಾಡ್ತಾ ಇದ್ದರೆ ಅವರಿಗೆ ಆರೋಗ್ಯ ಬರಲ್ಲ. ಒಂದೊಂದು ಪ್ಯಾಕೆಟ್ ಮಾತ್ರೆಗಳು ನುಂಗಬಹುದು, ಅವರಿಗೆ ಆರೋಗ್ಯ ಬರಲ್ಲ. ಯಾಕೆಂದರೆ ಲೈಫ್ ಸ್ಟೈಲ್ ಡಿಸೀಸ್ ಅದು, ಶರೀರದ್ದಲ್ಲ. ಬುದ್ಧಿ ಬದಲಾವಣೆ ಆಗಬೇಕು, ಜೀವನ ರೀತಿ ಬದಲಾವಣೆ ಆಗಬೇಕು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಬೇಕು, ಇವನಿಗೂ ಒಳ್ಳೇದಾಗತ್ತೆ. ಸಿಸ್ಟಮ್ ಇರೋದು ಹಾಗೆ, ಬೇಕಿದ್ರೆ ಮಾಡ್ಬೋದು, ಇಲ್ದಿದ್ರೆ ಬಿಡ್ಬೋದು, ನಿಮ್ಮ ಇಷ್ಟ, ಒತ್ತಾಯ ಇಲ್ಲ. ಆದರೆ ನಿಯಮ ಇದೆಯಲ್ಲ, ನಿಯಮ ಮಾತ್ರ ನಿರ್ದುಷ್ಟ, ಅದರಲ್ಲಿ ಯಾವುದೇ ದೋಷವಿಲ್ಲ. ನಾ ಕಿಲ್ಬಿಷಂ ಅತ್ರ. ಇದೇನು ಭಗವಂತ ನಿಯಮ ಇತ್ಯಾದಿ, ಅದನ್ನು ಸ್ವಲ್ಪ ಈ ಮಂತ್ರ ಮುಗಿಸ್ಬಿಟ್ಟು ಅದನ್ನು ನೋಡೋಣ. ಅದನ್ನು ನಾಧಾರೋ ಅಸ್ತಿ, ಇದಕ್ಕೆ ಯಾವುದೇ ತರಹದ ಆಧಾರವಿಲ್ಲ. ಮತ್ತೆ ಆಧಾರ ಇಲ್ಲರನ್ನು ಕಟ್ಕೊಂಡು ನಾವೇನು ಮಾಡೋಣ? ಅಷ್ಟೊತ್ತಿನ ನೀವು ಆಧಾರ ಬೇಕು, ಆಧಾರ ಬೇಕು, ಆಧಾರದ ಜೊತೆ ನೀವು ಹೇಳಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಆಧಾರ ಅಂತ ವೇದ ಮಂತ್ರ ಎಲ್ಲ ಕೊಡ್ತೀರಾ, ಮತ್ತೆ ಆಧಾರ ಇಲ್ಲದೆ ಇರೋದನ್ನು ಬೇರೆ ಹೇಳ್ತಿದ್ದೀರಲ್ಲ ಅಂತ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಸ್ವಯಂ ಸಿದ್ಧವಾಗಿದೆಯೋ ಅದಕ್ಕೆ ಆಧಾರ ಬೇಕಾಗಿಲ್ಲ. ಸೆಲ್ಫ್ ಎವಿಡೆಂಟ್ ಅಂತ ಕರಿತೀವಿ. ಯಾವುದರ ಬಗ್ಗೆ ನಮಗೆ ಸಂಶಯ ಇದೆ, ಇದು ಹೀಗ ಹಾಗ, ಇದು ಸರಿನಾ ಅದು ಸರಿನಾ ಅಂತಕ್ಕಂಥ ಭಿನ್ನ ಬುದ್ಧಿ ಇರುತ್ತೆ, ಆವಾಗ ನಮಗೆ ಒಂದು ಆಧಾರ ಬೇಕು. ಎರಡರಲ್ಲಿ ಯಾವುದು ಅಂತ ನಿಶ್ಚಯ ಮಾಡೋದಕ್ಕೆ. ಸ್ವಯಂ ಸಿದ್ಧವಾಗಿರ್ತಕ್ಕಂಥದ್ದೇನಿದೆ, ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದೇನಿದೆ, ಅದಕ್ಕೆ ಬೇರೆ ಆಧಾರ, ಬೇರೆ ಪ್ರೂಫು ಬೇಕೇ ಇಲ್ಲ. ಸೂರ್ಯನ ಉದಯದಿಂದ ವಾತಾವರಣದಲ್ಲಿ ಶಾಖ ಬೆಳಕು ಹೆಚ್ಚುತ್ತದೆ. ಪ್ರೂವ್ ಮಾಡಬೇಕಾ ಇದನ್ನ? ಹಾಗೆ ನೀನು ಪ್ರೂವ್ ಮಾಡು ಅಂತ ಯಾರನ್ನ ಕೇಳಿದ್ರೆ, ಅಯ್ಯ ನಿನಗೆ ಯಾಕೋ ಸ್ವಲ್ಪ ಬುದ್ಧಿ ಕಮ್ಮಿ ಇದೆ ಅಂತ ಹೇಳ್ತೀವಿ ಅಷ್ಟೇ. ಸೆಲ್ಫ್ ಎವಿಡೆಂಟ್. ಬೆಂಕಿಯನ್ನು ಮುಟ್ಟಿದಾಗ ಕೈ ಸುಡುತ್ತೆ, ಸೆಲ್ಫ್ ಎವಿಡೆಂಟ್. ಅದಕ್ಕೇನು ಪ್ರೂಫ್ ಬೇಕು? ಹಾಗೂ ಪ್ರೂಫ್ ಬೇಕೇ ಬೇಕು ಅಂದರೆ ಕೈ ಇಡು ಅಂತ ಹೇಳಬೇಕಷ್ಟೇ. ಅಂದರೆ ಯಾವುದಕ್ಕೆ ನಾವು ಬೇರೆಯ ಪ್ರಮಾಣವನ್ನು ಕೊಡುವ ಅವಶ್ಯಕತೆ ಇಲ್ಲವೋ, ಯಾವುದು ಸ್ವತಃ ಸಿದ್ಧವೋ ಅದಕ್ಕೆ ನಾವು ಕರೆಯೋದೇನೋ ನ ಆಧಾರ ಅಸ್ತಿ. ಒಂದು ವಿಚಾರ. ಇನ್ನೊಂದು ರೀತಿಯೊಳಗೆ ನಾವು ನೋಡೋಣ. ಈಗ ನಾನೇನೋ ಒಂದು ಹೇಳಿದೆ, ಏನಪ್ಪ ಆಧಾರ ನಿನಗೆ ಅಂತ ನೀವು ಕೇಳಿದ್ರಿ. ನಾನೇನು ಹೇಳಿದೆ? ಇದು ವೇದ ಅಂತ ಹೇಳಿದೆ. ಅಂದರೆ
ನಾನು ಹೇಳುವ ಮಾತಿಗೆ ವೇದದ ಆಧಾರವನ್ನು ನಾನು ಕೊಡ್ತಾ ಇದ್ದೇನೆ. ನನಗಿಂತ ಮುಂಚೆ ವೇದ ಇದೆ, ಅದನ್ನು ಆಧರಿಸಿ ನಾನು ಮಾತನಾಡ್ತಾ ಇದ್ದೇನೆ. ಅಂದರೆ ಯಾವುದಾದ್ರೂ ಆಧಾರವನ್ನು ನಾವು ಕೊಡಬೇಕಾದ್ರೆ ಅದು ನಮಗಿಂತ ಪ್ರಾಚೀನವಾಗಿದ್ದರೆ ಆಧಾರ ಕೊಡಬಹುದು. ಕೋರ್ಟ್ಗಳಲ್ಲೂ ಹಾಗೇನೇನೆ ಪ್ರಿಸಿಡೆನ್ಸ್ ಅಂತ ಒಂದು ಕರೀತಾರೆ. ಆ ಪ್ರಿಸಿಡೆನ್ಸ್ನ ಇವರು ಆಧಾರ ಅಂತ ಕರೀತಾ ಇರ್ತಕ್ಕಂಥದ್ದು. ಕಾನೂನಿನ ವಿಚಾರ ಗೊತ್ತಿರೋವಾಗ ಅರ್ಥ ಆಗುತ್ತೆ. ಸ್ವಾಮಿ, ಈ ಸಂದರ್ಭದಲ್ಲಿ ನೀವು ಈ ರೀತಿಯಾದಂಥ ತೀರ್ಪನ್ನು ಕೊಡಬೇಕು. ಯಾಕೆ ಅಂತಂದರೆ 1993ನೇ ಇಸ್ವಿಯೊಳಗೆ ಹೈಕೋರ್ಟ್ನಲ್ಲಿ ಇಂಥ ಕೇಸಲ್ಲಿ ಇದೇ ರೀತಿ ತೀರ್ಮಾನ ಕೊಟ್ಟಿದ್ದರು ಅಂತ ಕೋಟ್ ಮಾಡ್ತಾರೆ. ಅದನ್ನು ಆಧಾರ ಕೊಡ್ತಾರೆ. ಹಾಗೆ ಅದೇ ಆಧಾರದ ಮೇಲೆ ನೀವು ಹೀಗೆ ನನಗೆ ನ್ಯಾಯ ತೀರ್ಮಾನ ಕೊಡಿ ಅಂತ ಕೇಳಿದೆ. ಇದಕ್ಕೇನು ಕರಿತೀವಿ? ಆಧಾರ ಅಥವಾ ಪ್ರಿಸಿಡೆನ್ಸ್ ಅಂತ ಕರಿತೀವಿ. ಅಂದರೆ ಈ ಆಧಾರ ಅಥವಾ ಪ್ರಿಸಿಡೆನ್ಸ್ ಕೊಡಬೇಕಾದರೆ ನಮಗೆ ಅದಕ್ಕಿಂತ ಹಿಂದಿನದು ಯಾವುದೋ ಒಂದು ಇದ್ದರೆ ಕೊಡಬಹುದು. ಆದರೆ ವೇದಜ್ಞಾನವೇ ಅತ್ಯಂತ ಪ್ರಾಚೀನ. ಅದಕ್ಕಿಂತ ಹಿಂದೆ ಏನೋ ಇತ್ತು ಅನ್ನೋದೇ ಇಲ್ಲ. ಹಾಗಾಗಿ ಹೇಗೆ ಆಧಾರ ಕೊಡಲಿ ನಾನು? ಅದಕ್ಕೆ ಅದನ್ನೇ ಆಧಾರ ಕೊಡಬೇಕಷ್ಟೆ. ಸ್ವಯಂ ಸಿದ್ಧ. ಬೇರೆ ಆಧಾರವನ್ನು ಕೊಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಜ್ಞಾನ ಭಂಡಾರ ವೇದವೇ. ಆದ್ದರಿಂದ ಅದರ ಕಾರಣದ ಇದು ಹೀಗೆ ಅಂತ ಹೇಳೋಕ್ಕೆ ಅದು ಇದೆಯಲ್ಲ, ಅದಿಲ್ವೇ ಇಲ್ಲ ಅಲ್ಲಿ. ಹೇಕೊಳ್ಳಿ. ಹಾಗಾಗಿಯೂ ಕೂಡ ಆಧಾರ ನ ಅಸ್ತಿ ನ ಯನ್ಮಿತ್ರೈ ಸಮಮಮಾನ ಏತಿ. ನಾವು ನಮ್ಮ ಬಂಧು ಬಾಂಧವರಿಂದ, ಮಿತ್ರ ಅಂತ ಹೇಳ್ತಲ್ಲ, ಬಂಧು ಬಾಂಧವರ ಜೊತೆಗೂಡಿ ನಾವಿದ್ದೇವೆ, ಆದ್ದರಿಂದ ನಾವು ಸುರಕ್ಷಿತ. ಈ ಭಗವಂತನ ನಿಯಮಗಳೇನಿದೆ ಇದು ನಮಗೆ ತೊಂದರೆ ಕೊಡೋದಿಲ್ಲ. ಆದ್ದರಿಂದ ನಮ್ಮ ಈ ಬಂಧು ಬಾಂಧವರಿದ್ದಾರಲ್ಲ ಇವರೆಲ್ಲ ಕೂಡ ರಕ್ಷಣೆ ಕೊಡ್ತಾರೆ ಅಂತೇನಾರು ಅಂದ್ಕೊಂಡಿದ್ರೆ ಅದಾಗೋದಿಲ್ಲ. ಯನ್ಮಿತ್ರೈ ಸಮಮಮಾನಯೇತಿ ಏನಿದೆ ಅದು ಆ ಭಗವಂತನ ನಿಯಮಗಳು ಕೆಲಸ ಮಾಡುತ್ತೆ ಅಂದರೆ ಮಾಡುತ್ತೆ. ಅದಕ್ಕೆ ಯಾವ ಅಡೆತಡೆಯೂ ಇಲ್ಲ. ಬಂಧುಗಳಿರಬಹುದು, ಬಳಗ ಇರಬಹುದು. ಹೈಟೆಕ್ ಹಾಸ್ಪಿಟಲಲ್ಲಿ 30 ಜನ ಅಲ್ಲರೂ 50 ಜನ ಫಾರಿನ್ ರಿಟರ್ನ್ ಡಾಕ್ಟರ್ಗಳು ಎಲ್ಲೋ ಸುತ್ತಕೊಂಡು ಇರಬಹುದು. ಹೋಗೋ ಪ್ರಾಣ ಯಾರು ಹಿಡಿತಾರೆ? ಸಿಂಪಲ್ ಕ್ವಶನ್. ಹೈಟೆಕ್ ಹಾಸ್ಪಿಟಲ್ ಸುಳ್ಳ? ಇಲ್ಲ. ಅಲ್ಲಿ ಈ ತರಹದ ಎಕ್ಸ್ಪರ್ಟ್ಸ್ 30-40 ಜನ ಈ ಜೀವದ ಸುತ್ತಕೊಂಡಿರೋದು ಸುಳ್ಳ? ಇಲ್ಲ. ಹಾಸ್ಪಿಟಲ್ ಆಚೆ ಇವರ ಬಂಧು ಬಳಗ ಸ್ನೇಹಿತರು 100 ಜನ ಸೇರಿದ್ದಾರೆ, ಸುಳ್ಳ? ಎಲ್ಲರೂ ಇದ್ದಾರೆ. ಆದರೂ ಕೂಡ ಆ ಭಗವಂತನ ನಿಯಮ ಕೆಲಸ ಮಾಡುವಾಗ ಇವ್ರಿಗೆ ಯಾರ್ದು ಏನು ನಡೆಯಲ್ಲ. ಯನ್ಮಿತ್ರೈ ಸಮಮಮಾನ ಏತಿ ಇತಿ ನ ಆಗೋದಿಲ್ಲ. ಬೇಕಾದ ವ್ಯವಸ್ಥೆ ಇರಬಹುದು, ಬೇಕಾದ ಬಂಧು ಬಾಂಧವರು ಇರಬಹುದು, ಬೇಕಾದ ಆಸ್ಪತ್ರೆ ಇರಬಹುದು, ಔಷಧಿ ಇರಬಹುದು, ICU ಇರಬಹುದು, ಸ್ಕ್ಯಾನಿಂಗ್ ಇರಬಹುದು. ಆದರೆ ಭಗವಂತನ ನಿಯಮ ಕೆಲಸ ಮಾಡುವಾಗ ಇದು ಯಾವುದು 3 ಪೈಸಕ್ಕೂ ಕೆಲಸಕ್ಕೆ ಬರೋಲ್ಲ. ಯೂಸ್ಲೆಸ್. ಅಂದರೆ ನಾವು ಏನಾದರೂ ಜೀವನವನ್ನು ನಡೆಸಬೇಕಾದರೆ ಆ ಭಗವಂತನ ನಿಯಮಗಳನ್ನು ಅರಿತು ಜೀವನ ಮಾಡಿದ್ರೆ ನಮಗೇನಾದ್ರು ಅನುಕೂಲ ಲಾಭ ಆಗುತ್ತೆ ಹೊರತು ಆ ಭಗವಂತನ ನಿಯಮ ರೀತಿ ನೀತಿಗಳನ್ನ ಉಲ್ಲಂಘಿಸಿ ನಾವೇನಾದರೂ ಕೆಲಸವನ್ನು ಮಾಡಿದರೆ ನಮಗೆ ಯಾರೂ ರಕ್ಷಕರಿಲ್ಲ. ಎಷ್ಟು ಸೀರಿಯಸ್ ಆಗಿದೆ ವಿಚಾರ ನೋಡಿ. ಇವತ್ತು ನಾವು ಎಷ್ಟು ಭ್ರಮೆಗಳಲ್ಲಿದ್ದೀವಿ ಯೋಚನೆ ಮಾಡಿ. ತಿನ್ಬಿಡು ಪರವಾಗಿಲ್ಲ, ಆಮೇಲೆ ಒಂದು ಮಾತ್ರೆ ನುಂಗ್ಬಿಟ್ರಾಯ್ತು, ಹೀಗೆ ಮಾತಾಡ್ತೀವಿ ನಾವು. ಆಯ್ತು, ಏನೋ ಮಾಡ್ಕೊಂಬಂದ್ಬಿಡು ಪರವಾಗಿಲ್ಲ, ಒಂಚೂರು ವ್ಯತ್ಯಾಸ ಆಗುತ್ತೆ, ಒಂದು ಇಂಜೆಕ್ಷನ್ ಕೊಡಿಸ್ಬಿಟ್ರೆ ಸರಿ ಹೋಗುತ್ತೆ, ಹಿಂಗೆ ಮಾತಾಡ್ತೀವಿ. ಅಂದರೆ ನಾವು ಮಾಡೋದನ್ನು ಬಿಡೋದಿಲ್ಲ, ಅದಕ್ಕಾಗ್ತಕ್ಕಂಥ ಪರಿಣಾಮವನ್ನು ತಪ್ಪಿಸೋದಕ್ಕೆ ಏನೇನೋ ದಾರಿಗಳು ಹುಡುಕ್ತೀವಿ ನಾವು. ಇದು ಬುದ್ಧಿಯಲ್ಲಿ ಆಗಿರತಕ್ಕಂತಹ ಮಾಲಿನ್ಯ, ಬುದ್ಧಿಯ ಮಾಲಿನ್ಯ. ಯಾವತ್ತಿನವರೆಗೂ ಈ ಬುದ್ಧಿಯ ಮಾಲಿನ್ಯ ನಮ್ಮೊಳಗಿರುತ್ತೆ ಆವತ್ತಿನವರೆಗೂ ಭಗವಂತನ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಜೀವನದಲ್ಲಿ ಏನು ಸುಖ ಸಂತೋಷ ನೆಮ್ಮದಿಗಳನ್ನು ಅನುಭವಿಸಬೇಕು ಅದನ್ನು ಅನುಭವಿಸೋದಕ್ಕಾಗೋದೇ ಇಲ್ಲ. ನ ಯನ್ಮಿತ್ರೈ ಸಮಮಮಾನೇತಿ. ಈ ಥರದ ವ್ಯವಸ್ಥೆ ಇಲ್ಲ. ನಿಯಮಗಳನ್ನು ಗುರುತಿಸಿಕೊಳ್ಳಿ, ನಿಯಮಕ್ಕೆ ಅನುಗುಣವಾಗಿ ಜೀವನವನ್ನು ನಡೆಸಿ ಸುಖ ಸಂತೋಷವನ್ನು ಪಡೆಯಿರಿ ಅಷ್ಟೇ. ಬೇರೆ ಶಾರ್ಟ್ಕಟ್ ಆಗಲಿ ಬೇರೆ ಮಾರ್ಗಗಳಾಗಲಿ ಇದಕ್ಕೆ ಇಲ್ಲ. ಇರೋದಾದರೆ ಒಂದೇ ಮಾರ್ಗ, ಅದು ಭಗವಂತನ ನಿಯಮಗಳನ್ನು ಅರಿತು ವಿಶ್ವಚೇತನ ಶಕ್ತಿಯ ನಿಯಮಗಳನ್ನು ಅರಿತು ಅದರಂತೆ ಬಾಳನ್ನು ರೂಪಿಸಿಕೊಳ್ಳುವುದು. ಫುಲ್ ಸ್ಟಾಪ್. ಇನ್ನೊಂದು ಕಡೆ ಹೇಳುತ್ತೆ ವೇದಮಂತ್ರ, ನಾ ಅನ್ಯಃ ಪಂಥ ವಿದ್ಯತೆ ಅಯನಾಯ. ಮಾನವರ ಒಂದು ಕ್ರಮಿಸುವಿಕೆಗೆ, ಅವರ ದಾರಿಗೆ ಅನ್ಯಃ ಪಂಥ ಬೇರೆಯ ದಾರಿಯು ನ. ಈಗಿಂತ ಕಂಟುವಾಗಿ ಏನು ಹೇಳಬೇಕು? ಬೇರೆ ದಾರಿ ಇಲ್ಲರಿ, ಇರೋದು ಒಂದೇ ದಾರಿ. ಬೇಕಾ ಮಾಡಿ, ಇಲ್ಲದಿದ್ದರೆ ಬಿಡಿ. ಮಾಡಿದರೆ ಫಲ, ಮಾಡದೇ ಇದ್ದರೆ ಶಿಕ್ಷೆ. ಚಾಯ್ಸ್ ಯಾರದು? ನಿಮಗೆ ಸ್ವತಂತ್ರ ಇದೆ, ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೂ ಮಾಡಿ. ಸುಳ್ಳನ್ನು ಹೇಳುವ, ಸುಳ್ಳನ್ನು ಹೇಳದೇ ಇರುವ ಅವಕಾಶ ನಮಗಿದೆಯಾ?
ಹಿಂಸೆಯನ್ನು ಮಾಡದೇ ಇರತಕ್ಕಂಥ ನಿಶ್ಚಯ ನಾವು ಮಾಡಬಹುದಾ? ಕಳ್ಳತನವನ್ನು ಕಳ್ಳತನ ಮಾಡದೇ ಇರುವ ವಿಚಾರ ನಾವು ಆಲೋಚನೆ ಮಾಡಿ ತೀರ್ಮಾನ ಮಾಡಬಹುದಾ? ಈ ಒಂದು ನಿಶ್ಚಯ ನಿರ್ಣಯ ಮಾಡುವ ಸ್ವಾತಂತ್ರ್ಯ ನಮಗೆ ಯಾವಾಗಿರುತ್ತೆ, ಆವತ್ತಿನವರೆಗೂ ಕೂಡ ನಾವು ಮಾಡುವ ಕ್ರಿಯೆಗಳಿಗೆ ಯಾರು ಜವಾಬ್ದಾರೋ? ನಾವೇ ಜವಾಬ್ದಾರರು. ಅದನ್ನೇ ಹೇಳ್ತಾರೆ. ನಿಮಗೆ ಸ್ವಾತಂತ್ರ್ಯ ಇದೆ. ಸುಳ್ಳು ಹೇಳುವಂತ ಯಾರೋ ಕುತ್ತಿಗೆ ಮೇಲೆ ಕೂತಿಲ್ಲ. ಒಂದು ವೇಳೆ ಕೂತಿದ್ರು ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ನೀವು ಹಠ ಹಿಡಿದು ಸತ್ಯ ಹೇಳಿದ್ರೆ ಹೇಳ್ಬೋದು. ಅವ್ರು ಯಾರೋ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ಸುಳ್ಳನ್ನು ಹೇಳಿದೆ ಅಂತ ನೀವು ಹೇಳಿದ್ರು ಕೂಡ ಸುಳ್ಳು ಹೇಳುವ ಆಸೆ ನಿಮ್ಮೊಳಗೂ ಇತ್ತು ಅಂತ ಅರ್ಥ. ಇಲ್ಲೇ ಇದ್ರೆ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡಿದ್ದು ಹೇಗೆ? ನೀವು ನಿಮ್ಮೊಳಗೂ ಇತ್ತಲ್ಲ ಒಂಚೂರು ಸುಳ್ಳು ಹೇಳ್ಬಿಟ್ಟು ಬಚಾವಾಗ್ಬೋಣ ಅಂತ ಅಂದ್ಕೊಂಡಿದ್ವಿ. ಅವ್ರು ಸುಳ್ಳು ಹೇಳೋ ಅಂತಂದ್ರು, ಖುಷಿ ಆಗೋಯ್ತು, ಹೇಳ್ಬಿಟ್ವಿ. ನನ್ನೊಳಗೆ ಸುಳ್ಳು ಹೇಳಬೇಕು ಅನ್ನೋಂಥ ವಿಚಾರ ಇಲ್ಲದೆ ಇದ್ರೆ ಯಾರೇ ಹೇಳಿದ್ರು ನಾನು ಸುಳ್ಳು ಹೇಳೋದಿಲ್ಲ. ಯಾಕೆ ನನ್ನೊಳಗೆ ಅದಿಲ್ವಲ್ಲ ನನಗೆ. ಹಾಗಾಗಿ ಒಂದು ವೇಳೆ ನಾನು ತಪ್ಪನ್ನು ಮಾಡಿದ್ರೆ, ಒಂದು ವೇಳೆ ನಾನು ಸುಳ್ಳನ್ನು ಹೇಳಿದ್ರೆ, ಹಿಂಸೆಯನ್ನು ಮಾಡಿದ್ರೆ ಅದಕ್ಕೆ ಕಾರಣ XYZ ಅಲ್ಲ, ಒಳಗೆ ನನ್ನ ದೋಷ. ಬಹಳ ಸ್ಪಷ್ಟವಾಗಿದೆ. ಯಾರ ಮೇಲೂ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಇಟ್ ಈಸ್ ಅವರ್ ಓನ್ ಮಿಸ್ಟೇಕ್, ಇಟ್ ಈಸ್ ಅವರ್ ಓನ್ ಫಾಲಿ ಅಂತ ಒಂದು ಪದ ಬಳಸ್ತಾರೆ, FOLLY ಇಂಗ್ಲೀಷ್ನಲ್ಲಿ. ಇಟ್ಸ್ ಅವರ್ ಓನ್ ಫಾಲಿ. ಇದು ನಮ್ಮದೇ ಅಪರಾಧ. ನಮ್ಮ ಅಪರಾಧಕ್ಕೆ ನಾವೇ ಹೊಣೆ. ಅವ್ರಿವ್ರನ್ನ ನಾವು ಬೆಟ್ ತೋರಿಸೋ ಹಾಗಿಲ್ಲ. ನ ಕಿಲ್ಬಿಷ ಮಾತ್ರ ನಾ ಆಧಾರೋ ಅಸ್ತಿ ನಾ ಯನ್ಮಿತ್ರೈ ಸಮಮಮಾನ ಏತಿ. ಕೇಳಿಸ್ಕೊಂಡ್ರಲ್ಲ, ಮನುಷ್ಯ ನಿರ್ಮಿತ ಕಾನೂನು, ಆ ಭಗವಂತ ನಿರ್ಮಿತ ಕಾನೂನು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ. ನಾವು ಮಾಡೋ ಕಾನೂನುಗಳನ್ನು ನಾವು ಯಾವಾಗ ಬೇಕಾದರೂ ಚೇಂಜ್ ಮಾಡಬಹುದು, ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಬಹುದು. ಆದರೆ ಆ ಭಗವಂತ ಮಾಡಿರೋ ನಿಯಮಗಳು, ಭಗವಂತನ ಕಾನೂನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ತಿದ್ದುಪಡಿ ಇಲ್ಲ. ಹಾಗಾಗುತ್ತೆ ಅಂದರೆ ಆಗುತ್ತೆ. ಈ ಕಾಸ್ಗೆ ಎಫೆಕ್ಟ್ ಅಂದರೆ ಅಷ್ಟೇ. ಇನ್ನದು ಬೇರೆ ಥರ ಯಾವುದಕ್ಕೂ ಚೇಂಜ್ ಆಗೋಲ್ಲ. ಸ್ವತಃ ಭಗವಂತ ಕೂಡ ಅದನ್ನು ಚೇಂಜ್ ಮಾಡಲ್ಲ. ಆ ಥರ ವ್ಯವಸ್ಥೆನ ಆ ಭಗವತ್ ಶಕ್ತಿ ಮಾಡಿ ಇಟ್ಟಿದೆ. ಈ ಎಲ್ಲ ವಿಷಯಗಳು ಇಲ್ಲಿವರೆಗೂ ವೇದಗಳ ಬೆಳಕಿನಲ್ಲಿ ನಾನು ಹೇಳಿರೋ ಇನ್ನು ಮುಂದೆ ಬರೋ ಎಷ್ಟೋ ವಿಷಯಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಇದನ್ನ ಒಂದು ಬೇಸಿಕ್ ಅಂತ ಇಟ್ಕೊಂಡಿರೋದು. ಇದೆಲ್ಲನೂ ಇವತ್ತು ನಾವು ಮಾಡಿರೋ ಪ್ರತಿಯೊಂದು ಆಚರಣೆಗಳಿಗೆ, ಮಾಡ್ತಾ ಇರೋ ಪ್ರತಿಯೊಂದು ವಿಚಾರಗಳಿಗೆ, ಸಮಾಜದಲ್ಲಿ ನಡೀತಾ ಇರೋದಕ್ಕೆ ಪ್ರತಿಯೊಂದಕ್ಕೂ ಹೇಗೆ ಮನುಷ್ಯ ನಿರ್ಮಿತ ಕಾನೂನು ಹಾಗೂ ಭಗವತ್ ಶಕ್ತಿ ನಿರ್ಮಿತ ಕಾನೂನು ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಟ್ಯಾಲಿ ಮಾಡಿ ನೋಡಬಹುದು. ಈ ಒಂದು ನಿಯಮಗಳನ್ನು ಇಟ್ಕೊಂಡು, ಇದರಲ್ಲಿ ಕೊಟ್ಟಿರೋ ಜ್ಞಾನವನ್ನು ಇಟ್ಕೊಂಡು ನೀವು ಪ್ರತಿಯೊಂದಕ್ಕೂ ಇದನ್ನು ಟ್ಯಾಲಿ ಮಾಡಿ ನೋಡಬಹುದು. ಆಗ ಯಾವುದಕ್ಕೆ ಏನಾಗುತ್ತೆ, ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಯಾಕೆ ಇಲ್ಲಿವರೆಗೂ ಸಮಾಜ ಹೀಗಾಗಿದೆ, ನಾವು ಯಾಕೆ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ ಅನ್ನೋದು ನಿಮ್ಮೆಲ್ರಿಗೂ ನಿಮಗಾಗೇ ಅರ್ಥ ಆಗುತ್ತೆ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ಅದ್ಭುತವಾದ ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.